ಒಕ್ಕಲಿಗರ ಕೋಟೆ ವಶಕ್ಕಾಗಿ ಮುಂದುವರೆದಿದೆ ಡಿಕೆ ವರ್ಸಸ್ ಎಚ್ಡಿಕೆ ಸಮರ. ಎಚ್ಡಿಕೆ ಬಗ್ಗೆ ನನಗೆ ವೈಯಕ್ತಿಕವಾಗಿ ಗೌರವ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನೋಡಿ, ಒಕ್ಕಲಿಗರ ಸಮುದಾಯದ ಆಧಿಪತ್ಯಕ್ಕಾಗಿ ಅಥವಾ ಸಾಮ್ರಾಟನಾಗಬೇಕು ಅಂತ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಮಧ್ಯೆ ಬಹಳ ತಾರಕಕ್ಕೇರ್ತಿದೆ ವಾಕ್ ಸಮರ. ಅಲ್ರಿ, ಇವರು ಬಂಡೆ ಕಲ್ಲು ಚೂರಿ ವಿಷ ಕೊಟ್ಟರು ಅಂತಾರಲ್ಲ, ಯಾಕ್ರಿ? ಅವ್ರೇನೇ ಅಂದ್ರು ಸಮುದಾಯಕ್ಕಾಗಿ ನಾನು ಗೌರವ ಕೊಡ್ತಾ ಇದ್ದೆ, ನಮ್ಮ ಸಮುದಾಯದವರು ಅಂತ. ಹೌದು, ನನ್ನ ಬಂಡೆ, ನನ್ನ ಆಸ್ತಿ, ನನ್ನ ಜಮೀನು ರೀ. ನೀವ್ಯಾರಿಗೆ ಕೇಳೋಕ್ಕೆ? ಯಾವುದೋ ಹೆಣ್ಮಕ್ಳ ಜಮೀನು ಬರೆಸಿಕೊಂಡೆ ಅಂತಂದ್ರು. ಯಾವ ಹೆಣ್ಮಕ್ಳು, ಯಾವ ಜಮೀನು? ಬನ್ರಿ ಚರ್ಚೆಗೆ, ಬಹಿರಂಗವಾಗಿ ಬನ್ನಿ. ನಾನು ಬಂಡೆ ಒಡೆದು ಬದುಕಿಕೊಂಡಿದ್ದೇನೆ, ಅದನ್ನ ಒಪ್ಕೊಳ್ತೀನಿ ನಾನು. ನೀವೇನು ಮಾಡಿದ್ರಿ? ನಿಮ್ಮ ಆಸ್ತಿ ಎಷ್ಟಿದೆ? ಬಹಿರಂಗ ಚರ್ಚೆಗೆ ಬರೋಕ್ಕೆ ರೆಡಿ ಇದ್ದೀರಾ ಅಂಥೇಳಿ ಡಿಕೆ ಶಿವಕುಮಾರ್ ಈಗ ಎಚ್ಡಿಕೆಗೆ ಸವಾಲು ಹಾಕಿದ್ದಾರೆ. ನನಗೆ ಪರ್ಸ್ನಲಿ ನಾನು ಅವ್ರಿಗೆ ಭಾಳ ಗೌರವ ಕೊಡ್ತಿದ್ದೆ, ಈಗೂ ಕೊಡ್ತೀನಿ, ಮುಂದೆನೂ ಕೊಡ್ತೀನಿ. ಬಟ್ ಪದೇ 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 ವೈಯಕ್ತಿಕವಾಗಿ ಬಂಡೆ ಕಲ್ಲು ಹೊಡೆದ್ಬಿಟ್ಟ, ಚೂರಿ ಹಾಕ್ಬಿಟ್ಟ, ವಿಷ ಕೊಟ್ಬಿಟ್ಟ. ಇವೆಲ್ಲ ಹಿರಿಯರಿಗೆ ಗೌರವ ಕೊಡುವಾಗ ಗೌರವನ ಸ್ವೀಕಾರ ಮಾಡಬೇಕು. ಪಾಲಿಟಿಕ್ಸಲ್ಲಿ ಯಾವುದೂ ಶಾಶ್ವತ ಇಲ್ಲ. ಬೇಕಾದ್ರೆ ನೀವು ಬರ್ಕೊಳ್ಳಿ, ಆಫ್ಟರ್ ದಿಸ್ ಪಾರ್ಲಿಮೆಂಟ್ ಎಲೆಕ್ಷನ್ ವೇರ್ ಇಸ್ ಪಾರ್ಟಿ ವಿಲ್ ಸ್ಟ್ಯಾಂಡ್, ಅದನ್ನು ಆಮೇಲೆ ನಾನು ಮಾತಾಡ್ತೀನಿ. ನಮ್ಮಂಥವ್ರನ್ನ ಕಳ್ಕೊಳ್ಳೋದಿದೆಯಲ್ಲ, ನನ್ನ ಕಳ್ಕೊಂಡಂಗಲ್ಲ, ಒಂದು ಸಮುದಾಯ ಕಳ್ಕೊಂಡಂಗೆ. ನಾನು ಸಮುದಾಯಕ್ಕೋಸ್ಕರ ನಾನು ಗೌರವ ಕೊಟ್ಬಿಟ್ಟು ಅವ್ರು ಏನಂದ್ರೂ ತಡ್ಕೊಂಡಿದ್ದೆ. ಬಟ್ ದೇರ್ ಇಸ್ ಎ ಲಿಮಿಟೇಷನ್ ಫಾರ್ ಎವ್ರಿಥಿಂಗ್. ಪರ್ಸನಲ್ ಅಟ್ಯಾಕು, ಮತ್ತೊಂದು ಅಟ್ಯಾಕು, ಏನೇನೋ ಯಾವುದೋ ಹೆಣ್ಮಕ್ಳು ಕೈಲಿ ಜಮೀನು ಬರ್ಸ್ಕೊಬಿಟ್ಟಿದ್ದು. ಯಾವ ಹೆಣ್ಮಕ್ಳ ಮೇಲೆ ಬಂಡೆ ಹೊಡೆದು? ನನ್ನ ಬಂಡೆ ರೀ, ನನ್ನ ಕಲ್ಲು, ನನ್ನ ಆಸ್ತಿ, ನನ್ನ ಜಮೀನಿರೋ ಬಂಡೆ ನಾನು ಹೊಡೆದು ನಾನು ಬದುಕೊಂಡಿದ್ದೀನಪ್ಪ. ಯಾವುದೋ ಒಂದು ಕಾಲದಲ್ಲಿ ನಾನು ಮಾಡ್ತಿದ್ದೆ, ಈಗ ನಿಲ್ಲಿಸಿದ್ದೀನಿ.